ತಾಕತ್ತಿದ್ರೆ ದಮ್ಮಿದ್ರೆ ಬರೀ ಇವೇ ಅಲ್ಲ. ಅದೇ ನಿಮ್ಮ RSS ನವರಿಗೆ ಮರಿ ಮಾಡ್ಕೊಳ್ತೀವಿ. ಬಹಳ ಹಿಂದೂ ಪ್ರಚಾರ ಮಾಡ್ತಿರಲ್ಲ, ಒಳ ಜಾತಿಗಳು ಅಂತರ್ಜಾತಿಗಳ ಕೊಡತೊಣದ್ ಮಾಡ್ರಿ. ಎಲ್ಲ ಸಣ್ಣ ಸಣ್ಣ ಸಮುದಾಯಗಳು ಹಿಂದೂಗಳು ಯಾರಿದಾರೆ ಅವ್ರಿಗೆ ಗುಡಿಗಳು, ಗುಂಡಾರುಗಳು, ಮಠಗಳು ಬಿಟ್ಕೊಡ್ರಿ. ಯಾಕೆ ಕೊಡಬಾರ್ದು? ಹಿಂದೂಗಳಲ್ಲ ನಾವಲ್ಲ. ಕೊಡತೊಣದ ವ್ಯವಹಾರ ಚಾಲು ಮಾಡೋಣಲ್ಲ, ಅದನ್ನ ಮಾಡ್ರಿ. ನಿಮಗ್ ತಾಕತ್ತಿದ್ರೆ, ನಿಮಗ್ ದಮ್ಮಿದ್ರೆ, ನೀವೇನು ಬಹಳ ಹಿಂದೂ ವಾದಿಗಳಂತ ನೀವೇ ಮಾತನಾಡ್ತೀರಿ. ಹಿಂದೂ ಸಮಾಜಗಳಿಗೆ ಮೇಲೆ ಎತ್ತರಿ ಅಲ್ಲ, ಮೇಲೆ ಹೆಂಗ್ ಎತ್ತೋದು? ಕುಂಕುಮ ಹಚ್ಚೋದು, ಗಲಾಟೆ ಮಾಡ್ಸೋದಾ? ಕುಂಕುಮ ಹಚ್ಚಿ ಗಲಾಟೆ ಮಾಡಿಸ್ಬಿಟ್ರೆ ಹಿಂದೂಗಳಿಗೆ ಮೇಲೆ ಎದ್ದಂಗ ಮಾಡ್ರಿ. ಅಂತರ್ ವಿವಾಹಗಳನ್ನ ಮಾಡ್ರಿ, ಒಳ ಜಾತಿ ವಿವಾಹಗಳನ್ನ ವಿವಾಹ ಮಾಡ್ರಿ. ಬಡವರಿಗೆ ಸಾಕಷ್ಟು ಗುಡಿಗಳು, ಪಾಪ ಸಣ್ಣ ಸಣ್ಣ ಸಮಾಜಗಳು, ಗುಡಿಗಳಿಗೆ, ಗುಂಡಾರುಗಳಿಗೆ ಅವ್ರಿಗೆ ಬಿಟ್ಟುಕೊಡ್ರಿ. ಅವ್ರು ನಡೆಸಲಿ, ಯಾಕೆ ನಡೆಸಬಾರ್ದು? ಇಂಥವಕ್ಕೆ ಯಾವ ವಿಚಾರ ಇಲ್ಲ. ಅವ್ರು ಇರ್ತಕ್ಕಂಥದ್ದು ಐಡಿಯಾಲಜಿ ವಿಚಾರ ಬಿಟ್ರೆ ಹಿಂದೂಗಳಿಗೆ ಯಾವ್ದು ಅನುಕೂಲ, ಯಾವ್ದು ಒಂದು ರೂಪಾಯಿನೂ ಅನುಕೂಲ ಆಗೋದಿಲ್ಲ ಅವರಿಗೆ. ಅವ್ರಿಗೆ ಗೊತ್ತಾಗತ್ತೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ. ಸ್ವಲ್ಪ ಕಾದ್ ನೋಡ್ಬೇಕಷ್ಟೇ. ಸರ್, ಆಮೇಲೆ ಈ ಒಂದು ಶಾಖೆಗಳಿಗೆ ಇವ್ರು ಮಾಡ್ಬೇಕಾದ್ರೆ ಪೊಲೀಸ್ ಅನುಮತಿನೂ ಕೂಡ ಇರೋದಿಲ್ಲ ಅನ್ನೋ ಒಂದು ವಿಚಾರಗಳು ಕೂಡ ಇದಕ್ಕೆ ಕ್ಲೂಲೆಸ್ ಇದೀವಿ ನಾವು ಕೂಡ. ನಾನು ಅದೇ ಕೇಳ್ತಿರೋದು, ಯಾರು ಬಹಳ ಮಾತನಾಡ್ತಾರೆ ಇದು ರಿಜಿಸ್ಟರ್ಡ್ ಇಲ್ಲ, ಈ ಬಾಡಿ ರಿಜಿಸ್ಟರ್ಡ್ ಇಲ್ಲ ಅಂತ ಒಂದು ಕೇಳಿ. ಎರಡನೇ ಪ್ರಶ್ನೆ, 55 ವರ್ಷ ನೀವ್ ಯಾಕೆ ಫ್ಲಾಗ್ ಆರಿಸಲಿಲ್ಲ? ಏನು ನೀವು ಭಾರತ ದೇಶದ ಫ್ಲಾಗ್ಗೆ ಒಪ್ಪರಲ್ಲ, ನೀವು ನಿಮ್ಮ ಐಡಿಯಾಲಜಿನೇ ಒಪ್ಪಲ್ಲ ಈ ದೇಶದ ಫ್ಲಾಗಿಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಪ್ಪಲ್ಲ, ಬಸವಣ್ಣರನ್ನ ಒಪ್ಪಲ್ಲ ನೀವು, ಜೈನರನ್ನು ಒಪ್ಪಲ್ಲ ನೀವು, ಸಿಖ್ನು ಒಪ್ಪಲ್ಲ ನೀವು, ಮುಸ್ಲಿಮರನ್ನು ಒಪ್ಪಲ್ಲ. ಬರೇ ಮುಸ್ಲಿಮ್ಸ್ ಅಷ್ಟೇ ಅಂತಲ್ಲ, ಇವ್ರು ಯಾರನ್ನ ಒಪ್ಪಲ್ಲ. ಇವರು ಜೈನರನ್ನ ಒಪ್ತಾರ, ಇವರು ಜೈನ್ ಧರ್ಮನ ಒಪ್ತಾರ, ಸಿಖ್ ಧರ್ಮನ ಒಪ್ತಾರ, ಯಾರನ್ನ ಒಪ್ತಾರೆ ಇವರು? ದುಡ್ಡಿದೆ ಅಲ್ರಿ ಮೇಲೆ, ಕೇಂದ್ರ ಸರ್ಕಾರ ಇದೆ, ದುಡ್ಡಿದೆ ಮೇನ್ ಅದೇ ಅಲ್ಲ. ನಾಳೆ ಒಂದ್ಸಲಿ ಕೇಂದ್ರ ಸರ್ಕಾರ ಹೋಗ್ಲಿ, ಕೇಂದ್ರ ಸರ್ಕಾರ ಅಧಿಕಾರದ ಹೊರ ಹೋಗೋದ್ಮೇಲೆ ಪಿಕ್ಚರ್ ಹೆಂಗ್ ಚೇಂಜ್ ಆಗತ್ತೆ ನೀವು ನೋಡ್ರಿ. ಅದೇನ್ ಬಹಳ ದೂರ ಇಲ್ಲ. ಅದು ಅಬ್ದಿಲ್ಲಿ ದೂರನೇ ಒಂದು ಪಿಕ್ಚರ್ ಇತ್ತು ಹಳೇದು, ರಾಜ್ ಕಪೂರ್ದು. ಇದೇನ್ ಬಹಳ ದೂರ ಇಲ್ಲ. ಅವರು ಗೆಲ್ತಕ್ಕಂಥದ್ದು ಮೋಸ ಮಾಡಿ ಗೆಲ್ತಾ ಇದಾರೆ, ಅವ್ರಿಗೆ ಗುರ್ತಾಗಿದೆ. ಇನ್ನು ಸ್ವಲ್ಪ ದಿವಸ ಕಾದ್ ನೋಡಿ, ಬಹಳ ವರ್ಷ ಇಲ್ಲ, ನೀವು ಇರ್ತೀರಿ, ನಾವಿರ್ತೀವಿ. ಸ್ವಲ್ಪ ಕೇಂದ್ರ ಸರ್ಕಾರ ಚೇಂಜ್ ಆದ್ಮೇಲೆ ಇವ್ರೇನ್ ದಾಟಿಗಳು ಎಲ್ಲಾರು ಭಾಷಣ ಮಾಡ್ತಿದಾರಲ್ಲ, ಇವ್ರ ದಾಟಿಗಳು ನೋಡ್ರಿ ಹೆಂಗ್ ಚೇಂಜ್ ಆಗ್ತವೆ. ಇದಕ್ಕೆ ದೇರ್ ಇಸ್ ನಥಿಂಗ್ ಟು ಡೂ ವಿತ್ ಮುಸ್ಲಿಂ ಅಂತಕ್ಕಂಥದ್ದು ಒಂದು ಸುಮ್ಮನೆ ಒಂದು ಪಿಕಲ್, ಹಿಡನ್ ಅಜೆಂಡಾ ಇರ್ತಕ್ಕಂಥದ್ದು. ಅವರಿಗೆ ಹಿಂದುತ್ವ ಅಂತಕ್ಕಂಥದ್ದು ಎಲ್ಲಾ ಹಿಂದೂಗಳು ಒಂದಂತ ಅವ್ರ ತಲೆಗೆ ಒಪ್ಕೊಂಡಿಲ್ಲ, ಅವ್ರು ಒಪ್ಪೋದು ಇಲ್ಲ. ಇದ್ರ ಬಗ್ಗೆ ಚರ್ಚೆ ಮಾಡೋಣಲ್ಲ. ಈ ಸಮರ್ಪಕವಾಗಿ ಈಗ CGI ಚಪ್ಪಲಿ ಹೊಡೆದ್ರು, ಯಾರು ಬಂದ್ರು ಏನು ಹೇಳಿದ್ರು? ಈ ದೇಶದ CGI ಒಬ್ಬ ದಲಿತ ವರ್ಗದಿಂದ ಬರ್ತಾರೆ, ಚಪ್ಪಲಿ ಹೋಗಿದ್ರು ಅವ್ರ ಮೇಲೆ. ಎಲ್ಲ ಒಂದು ಚರ್ಚೆ ಇದೆಯಾ? ಯಾವ್ದನ್ನ ಟಿವಿಯಾಗ ಬಹಳ ದೊಡ್ಡ ಪ್ರಮಾಣದ ಚರ್ಚೆ ಆಗಿದೆಯಾ? ಯಾಕೆ? ಇದೇ ನಮ್ಮ ದ್ರೌಪದಿ ಮುರ್ಮುನವ್ರ ಬಗ್ಗೆ ಬಹಳ ಸಲ ಹೇಳಿದೀವಲ್ಲ, ಐ ಆಮ್ ಶೆಡ್ಯೂಲ್ ಟ್ರೈಬ್, ವಿಧವೆ ಇದ್ದಾಳೆ, ಆಕೆ ಪಾರ್ಲಿಮೆಂಟ್ ಒಳಗೆ ಕರ್ಕೊಂಡು ಹೋಗೋದಿಲ್ಲ. ಈಗ ಮೊನ್ನೆ ನಿಮ್ಮ ಅಂಜನಾ ಕಶ್ಯಪ್ ವಾಲ್ಮೀಕಿ ಮಹರ್ಷಿಗೆ ಏನೋ ಅವಳು ಶಿ ಟೋಲ್ಡ್ ದಟ್ ಅವರು ಏನದು ಕಳ್ತನ ಮಾಡ್ತಾರೆ ಅಂತ ಹೇಳಿದ್ಲು, ಡೆಕಾಯ್ಟ್ ಅಂತ ಹೇಳಿದ್ಲು. ಯಾರು? ಅಂಜನಾ ಕಶ್ಯಪ್. ಎಲ್ಲಿ ಗಲಾಟಿನಿಲ್ಲಲ್ಲ. ಯಾವ ಹಿಂದೂ ಪರ ಸಂಘಟನೆಗಳು ಒಬ್ರು ಹೇಳಂಗಿಲ್ಲ. ಯಾಕೆ ಹೇಳ್ಬಾರ್ದು? ಅಂಜನಾ ಕಶ್ಯಪ್ ಹೇಳಿದ್ದು ತಪ್ಪಂತೆ ಒಬ್ರು ಹೇಳಿಲ್ಲಲ್ಲ. ಅಂಜನಾ ಕಶ್ಯಪ್ ವಾಲ್ಮೀಕಿ ಮಹರ್ಷಿನ ಡೆಕಾಯ್ಟ್ ಅಂತ ಕರೆದ್ಲು. ಅಂಜನಾ ಕಶ್ಯಪ್ ಸುಮಾರು ಆಕಿಗೆ ವರ್ಷಕ್ಕೆ 6 ಕೋಟಿ ರೂಪಾಯಿ ಸಂಬಳ ಇದೆ. ಆಕಿಗೆ ವರ್ಷಕ್ಕೆ 6 ಕೋಟಿ ರೂಪಾಯಿ ಸಂಬಳ ಇದೆ. ಆಯಮ್ಮಗೆ ಪ್ಯಾಕೇಜ್ ಇದೆ. ಆಯಮ್ಮ ಬಂದು ವಾಲ್ಮೀಕಿ ಮಹರ್ಷಿ ಡೆಕಾಯ್ಟ್ ಅಂತ ಹೇಳ್ತಾಳೆ ಆಕೆ ಪಬ್ಲಿಕ್ ನಲ್ಲಿ. ಇವತ್ತು ಯಾರು ಒಬ್ರು ಹಿಂದೂ ಪರ ಸಂಘಟನೆಗಳು ವಿರುದ್ಧವಾಗಿ ಮಾತನಾಡಲ್ಲ. ಬಿಜೆಪಿ ಒಬ್ರು ಮಾತನಾಡಲ್ಲ. ನಡೀತಾ ಇದೆ ಎಲ್ಲ ಪಿಕ್ಚರ್. ಇದನ್ನ ಕೇಳಿ ಅವರಿಗೆ. ಅಂಜನಾ ಕಶ್ಯಪ್ ವಿರುದ್ಧ ಎಲ್ಲ ಒಂದೇನ ಮಾತನಾಡಿದಾರ? ಸರ್ಕಾರ ಐತೆ, ರೂಲ್ಸ್ ಐತೆ, ಅದು ಸುಮ್ಮನೆ ಕಾಟಾಚಾರ ಕೇಸ್ ಆಗ್ತಾರೆ, ನಾಳೆ ಬೇಲ್ ಸಿಕ್ತು ಹೊರಗೆ ಬರ್ತಾಳೆ. ಬಟ್ ಇವ್ರು ಯಾರನ್ನ ಚೀತು ಅಂತ ಆಯಮ್ಮನ ಬಗ್ಗೆ ಮಾತನಾಡಿದಾರ? ಆಯಮ್ಮಗ ಆ ಜಾಲಗಿನ ತೆಗೆದಿದ್ದಾರ? ಮತ್ತೆ ಯಾಕೆ ಮಾಡ್ತಾ ಇಲ್ಲ? ಡೆಫಿನೇಷನ್ ಆಗ್ಲಿ ಒನ್ ಟೈಮ್. ಇದು ಐಡಿಯಾಲಜಿಕಲ್ ಚೇಂಜ್ ಆಗ್ಬೇಕು. ಅದಕ್ಕೆ ಖಂಡಿತವಾಗ್ಲೂ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇದು ಕ್ಲಿಯರಿಟಿ ಬಂದೇ ಬರುತ್ತೆ. ನೆಕ್ಸ್ಟ್ ಜನರೇಷನ್ ಡೆಫಿನೆಟ್ಲಿ ಕ್ಲಿಯರಿಟಿ ಬರುತ್ತೆ. ಅಲ್ರಿ, ಸಾಫ್ಟ್ ಕಾರ್ನರ್ ಬೇರೆ ರೀ. RSS ಸಂಸ್ಥೆ ಏನನ್ನ ಮಾಡ್ಲಿ ಅದು ನಮಗೆ ಸಂಬಂಧ ಇಲ್ಲ. ಬಟ್ ವೆನ್ ದೇ ಆರ್ ಸ್ಪೀಕಿಂಗ್ ಆಂಟಿ ಇಂಡಿಯನ್ ಆಕ್ಟಿವಿಟಿ, ಇದ್ರತಕ್ಕಂತ ಒಳ ಜಗಳಗಳೇ ಮಾಡೋದು ಬಿಟ್ಟರೆ ಬೇರೆ ಏನು ಮಾಡಿದೆ? ಓಕೆ, ಯು ಟೆಲ್ ಮಿ ವಾಟ್ ಇಸ್ ದರ್ ಕಾಂಟ್ರಿಬ್ಯೂಷನ್. ನನಗಂತೂ ಗೊತ್ತಿಲ್ಲ. ಅವ್ರು ಹೇಳ್ಬೇಕು ಅವ್ರ ಕಾಂಟ್ರಿಬ್ಯೂಷನ್. ಸಾರ್ವಜನಿಕವಾಗಿ ಹಿಸ್ಟ್ರಿನಲ್ಲಂತೂ ಎಲ್ಲಿ ಇಲ್ಲ ಅವ್ರ ಕಾಂಟ್ರಿಬ್ಯೂಷನ್. ಅವ್ರು ಹೇಳ್ಕೊಳ್ಳೋದು ಬಿಟ್ರೆ ನಮಗೆಲ್ಲಿ ಹಿಸ್ಟಾರಿಕಲಿ ಯಾರು ಒಪ್ಪಲಾರ್ದ ಅವ್ರ ಮಾತುಗಳು ಹೇಳ್ಕೊಂತ ಹೋಗ್ತಾರೆ ಅಷ್ಟೇ ತಾನೇ ಇರೋದು.